ಮನುಷ್ಯ ಇಲ್ಲ ಮೂಸ ನಾಯಿಗಳ ಯಾವಾಗ ನೋಡಿದ್ರು ನಂಗೆ ಫಾಲೋ ಮಾಡ್ತಾ ಇರ್ತೀರಲ್ಲ. ಅದು ಅಣ್ಣನ ಆರ್ಡ್ರು. ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ಈ ತರ ಚಡ್ಡಿ ಹಾಕೊಂಡು ಓಡಾಡಬಾರ್ದು ಅಂತ. ಅದು ನನ್ನ ಇಷ್ಟ. ಆದ್ರೆ ಅಣ್ಣನ್ಗೆ ಇಷ್ಟ ಇಲ್ಲ. ನಾನ್ ನಿಮ್ ಅಣ್ಣನ್ಗೋಸ್ಕರ ಇರೋದಲ್ಲ. ಅಂದ ಮೇಲೆ ನೀವಿಲ್ಲಿ ಇರಬಾರ್ದು. ನಿಮಗ್ ಬೇರೆ ಜಾಗನೇ ಇದೆ. ಬನ್ನಿ. ಏಯ್, ಮೊದ್ಲು ನೀವೆಲ್ಲ ಇಲ್ಲಿನ ಜಾಗ ಖಾಲಿ ಮಾಡಿ, ಇಲ್ಲ ಹಳೆ ಕೆರ ಕಿತ್ತೋಗ್ವರ್ಗೂ ಹೊಡಿತೀನಿ. ಏನ ಮಚ್ಚ ಇದು ಬಿಟ್ರೆ ಮಾತಾಡ್ತಾನೆ ಅವ್ರೆ. ಅಯ್ಯೋ ಕರ್ಕೊಂಡ್ರ ಅಣ್ಣಿಗೆ ಈ ತರ ಬಟ್ಟೆ ನೋಡಕ್ ಇಷ್ಟ ಇಲ್ಲ. ಬನ್ನಿ ಹೋಗೋಣ. ಏನಕ್ಕೆ? ಬನ್ನಿ ಅದಕ್ಕೆ ಬನ್ನಿ. ಅಯ್ಯೋ ಕರ್ಮ. ಅದ್ಕೆ ಬಟ್ಟೆ ಬಿಚ್ಕೊಡಿ. ಏನಕ್ಕೆ? ಬಿಚ್ಕೊಡಿ ಅದಕ್ಕೆ. ಸರಿ ಕೊಡೋ. ನಿಮ್ಮನ್ನ ಈ ರೀತಿ ನೋಡ್ಬೇಕು ಅಂತ ಅಣ್ಣ ಎಷ್ಟು ಬಿಸ್ನ ಕಾದಿದ್ರು ಗೊತ್ತಾ? ದೇವ್ರೇನಾದ್ರೂ ಪ್ರತ್ಯಕ್ಷ ಆಗಿ ವರ ಕೊಡೋ ತರ ಇದ್ದಿದ್ರೆ ಅಣ್ಣ ತಪಸ್ಸೆ ಮಾಡಿರೋರು. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರ್ದಿರ್ಬೇಕಾಗಿರೋ. ಸಿಕ್ಕಾಪಟ್ಟೆ ಸ್ಟನ್ಗಳೆಲ್ಲ ಬೇಡ. ಅದ್ ಯಾವನು ನಿಮ್ಮಣ್ಣ ಬಚ್ಚಿಟ್ಕೊಂಡು ಕೂತ್ಕೊಂಡಿರೋ ಬಚ್ಚ ನನ್ ಮಗ. ಧೈರ್ಯ ಇದ್ರೆ ಮುಂದ್ ಬರ ಕೇಳೋ. ಅಣ್ಣ ನೀನಾ? ಇನ್ ಎಷ್ಟು ದಿವಸ ಅಂತ ಹೀಗೆ ಕಾಟ ಕೊಡ್ತೀಯೋ? ಕಾಟ ಅಲ್ಲ, ಪ್ರೀತಿ ನಿನ್ನ ಪಡಿಬೇಕು ಅನ್ನೋ ಹಠ. ಅಲ್ಲ, ಕೆಟ್ಟ ಚಟ. ನೀನ್ ಏನೇ ಹೇಳು, ನನ್ನ ಪ್ರೀತಿ ಕಾವೇರಿ ನೀರಷ್ಟು ಪವಿತ್ರ. ಈ ಕೋಟಿ ಮೂತಿನ ಕಾವೇರಿಗೆ ಹೋಲಿಸ್ಬೇಡ. ಹಾಗಾದ್ರೆ ಗಾಳಿ ಎಷ್ಟೇ ಪವಿತ್ರ. ಉಸಿರು ಕಟ್ ಸತ್ತೋಗ್ತೀಯ. ಬೆಂಕಿ ಎಷ್ಟಾದ್ರೆ ಸುಟ್ಟು ಬೂದಿ ಆಗ್ತೀಯ. ಬೆಂಕಿಲಿ ಸುಟ್ಟು ಕರ್ಕಲಾದ್ರೂ ಚಿಂತೆ ಇಲ್ಲ. ನೀನು ನನಗೆ ಬೇಕು, ನಿನ್ನ ಪ್ರೀತಿ ನನಗೆ ಬೇಕು. ಐ ಆಮ್ ಇನ್ ಲವ್. ಹೇಳು. ಹೌದಕ್ಕೆ ಅವ್ರಿಗೆ ಶಕ್ತಿ ನೀವು, ಅವ್ರ ಸ್ಫೂರ್ತಿ ನೀವು, ಅವ್ರ ಬಾಳಿನ ಬೆಳಕು ನೀವು, ಪ್ರಸಾದದ ಹೂವ ನೀವು, ಅವ್ರ ಪೂಜ್ಸೋ ಹೆಣ್ಣು ನೀವೇ, ಅವ್ರ ಪ್ರೀತಿಸೋ ಹೆಂಡತಿನೂ ನೀವೇ.